ಹಾಯ್ ಹರ್ಷಿತಾ ಹಿಯರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟ್ 7 ನೋಡೋಣ ಬನ್ನಿ. ಸೊ ಕ್ವಶನ್ ನೋಡಿ, ಕ್ವಶನ್ ನಂಬರ್ 20. ಕ್ವಶನ್ ಓದ್ತೀನಿ. 8 friends A, B, C, D, E, F, G and H are sitting around a circular table. Some of them are facing the center while some remaining are facing outside the center. ಇಲ್ಲಿ ಏನಂತ ಅಂದ್ರೆ ಓನ್ಲಿ ಸೆಂಟರ್ ಫೇಸಿಂಗು ಇಲ್ಲ ಅಥವಾ ಆಪೋಸಿಟ್ ಆಫ್ ಸೆಂಟರು ಇಲ್ಲ, ಔಟ್ಸೈಡ್ ದ ಸೆಂಟರು ಇಲ್ಲ, ಎರಡು ಮಿಕ್ಸ್ ಆಗಿದೆ, ಮಿಕ್ಸ್ಡ್. ಸಮ್ ಆಫ್ ದೆಮ್ ಆರ್ ಫೇಸಿಂಗ್ ಇನ್ಸೈಡ್, ಸಮ್ ಆಫ್ ದೆಮ್ ಆರ್ ಫೇಸಿಂಗ್ ಔಟ್ಸೈಡ್. ಅಂಡ್ ಎಷ್ಟು ಪರ್ಸನ್ನು ಫೇಸಿಂಗ್ ಇನ್ಸೈಡ್ ಅಂತಾನು ಕೊಟ್ಟಿಲ್ಲ, ಎಷ್ಟು ಹೌ ಮೆನಿ ಪರ್ಸನ್ಸ್ ಆರ್ ಫೇಸಿಂಗ್ ಔಟ್ಸೈಡ್ ಅಂತಾನು ಒಂದು ಕ್ಲಾರಿಟಿಯಾಗಿ ಕೊಟ್ಟಿಲ್ಲ. ಸೊ 8% ಇರೋದ್ರಿಂದ ನೋಡಿ, ನಾನು 2 ಪಾಸಿಬಿಲಿಟೀಸ್ ಹಾಕೊತಾ ಇದ್ದೀನಿ. 1 2 3 4 5 6 7 8 1 2 3 4 5 6 7 8. ಸೊ ಇಲ್ಲಿ ಫೇಸಿಂಗ್ ಇನ್ಸೈಡ್ ಯಾರು, ಫೇಸಿಂಗ್ ಔಟ್ಸೈಡ್ ಯಾರು ಅಂತ ಫಸ್ಟ್ ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ನೀವು ಇಲ್ಲಿ ಮುಂಚೆನೆ ಹಾಕಕ್ ಆಗಲ್ಲ. ಸೊ ಇಲ್ಲಿ ಕ್ಲೂಸ್ ಕಂಡೀಷನ್ ಏನಿದೆ ನೋಡಿ. ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಓಕೆ, ಬಿ ಯಾವ ಸೈಡ್ ಕೊಟ್ಟಿದಾನ ಇಲ್ಲ, ಎ ಯಾವ ಸೈಡ್ ಕೊಟ್ಟಿದಾನ ಇಲ್ಲ. ಸೊ ನಾವು ಕ್ಲಾರಿಟಿಯಾಗಿ ಹಾಕೊಳಕ್ ಆಗಲ್ಲ. ನೆಕ್ಸ್ಟ್ ಸಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎ. ಓಕೆ, ಡಿ ಸಿಟ್ಸ್ ಆಪೋಸಿಟ್ ಟು ಬಿ. ಇ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಡಿ. ಓಕೆ, ಬಟ್ ಡಿ ಯಾವ ಡೈರೆಕ್ಷನ್ ಅಲ್ಲಿ ಫೇಸ್ ಮಾಡ್ತಾ ಇದೆ ಅಂತ ಕೊಟ್ಟಿದಾರ, ಇಲ್ಲ. ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ. ಓಕೆ, ಜಿ ಸಿಟ್ಸ್ ಆಪೋಸಿಟ್ ಟು ಇ. ಓಕೆ, ಹೆಚ್ ಇಸ್ ಅನ್ ಇಮಿಡಿಯೇಟ್ ನೆಬರ್ ಆಫ್ ಎಫ್. ಓಕೆ, ಸೊ ಇಲ್ಲಿ ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಪರ್ಸನ್ಸ್ ಫೇಸಿಂಗ್ ದ ಸೆಂಟರ್ ಆರ್ ಎ ಸಿ ಇ ಜಿ. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಯಾರು ಫೇಸಿಂಗ್ ಇನ್ಸೈಡ್ ಇದ್ದಾರೆ, ಎ ಸಿ ಇ ಜಿ. ಇನ್ನು ಅದರ್ ಪರ್ಸನ್ಸ್ ಯಾರ್ಯಾರಿದ್ದಾರೆ, ಬಿ ಡಿ ಇ ಆದ್ಮೇಲೆ ಎಫ್, ಜಿ ಆದ್ಮೇಲೆ ಹೆಚ್. ಇವರೆಲ್ಲ ಏನು ಫೇಸಿಂಗ್ ಔಟ್ಸೈಡ್ ದ ಸೆಂಟರ್, ಇವರೆಲ್ಲ ಏನು ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ಸೊ ಇಲ್ಲಿ ಎಗೆ ರಿಲೇಟೆಡ್ ಏನ್ ಕ್ಲೂ ಇದೆ, ಎ ಸಿ ಜಿ ವೈಲ್ ಫೇಸಿಂಗ್ ಇನ್ಸೈಡ್ ಸೆಂಟರ್ ಇರೋದ್ರಿಂದ ಎ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಸೊ ಬಿ ನಿಮಗೆ ಕ್ಲಿಯರ್ ಆಗಿ ಗೊತ್ತು, ಬಿ ಈಸ್ ಫೇಸಿಂಗ್ ಔಟ್ಸೈಡ್. 2 ಪಾಸಿಬಿಲಿಟೀಸ್ ಅಲ್ಲಿ 2 ಹಾಕೊಂತಿದೀನಿ ನೋಡಿ. ಎ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ, ಹಾಗಾದ್ರೆ ಎ ಎಲ್ಲಿ ಕುತ್ಕೊಂತಾರೆ, ಇಲ್ಲಿ ಕುತ್ಕೊಂತಾರೆ, ಬಟ್ ಎ ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ನೆಕ್ಸ್ಟ್ ಸಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎ. ಎ ಫೇಸಿಂಗ್ ದ ಸೆಂಟರ್ ಆಗಿರೋದ್ರಿಂದ ಸಿ ಎಲ್ಲಿ ಕುತ್ಕೊಂತಾರೆ, ಇಲ್ಲಿ ಕುತ್ಕೊಂತಾರೆ. ಸಿ ಸಿಟ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎ ಅಂಡ್ ಸಿ ಇಸ್ ಆಲ್ಸೋ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಡಿ ಸಿಟ್ಸ್ ಆಪೋಸಿಟ್ ಟು ಬಿ. ಬಿ ಇಲ್ಲಿದೆ, ಸೊ ಡಿ ಇಲ್ಲಿ ಕುತ್ಕೊಂತಾರೆ, ಇಲ್ಲಿ ಕುತ್ಕೊಂತಾರೆ. ಡಿ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಇ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಡಿ. ಓಕೆ, ಇಲ್ಲಿ ಏನು ಸ್ಪೇಸ್ ಇದೆ, ಸೊ ಇ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಡಿ. ಇ ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ಎಫ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ. ಇ ಫೇಸಿಂಗ್ ಇನ್ಸೈಡ್ ಆಗಿರೋದ್ರಿಂದ ಎಫ್ ಇಲ್ಲಿ ಕುತ್ಕೊಂತಾರೆ. ಓಕೆ, ಎಫ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಜಿ ಸಿಟ್ಸ್ ಆಪೋಸಿಟ್ ಟು ಇ. ಇ ಎಲ್ಲಿದೆ, ಇಲ್ಲಿದೆ. ಸೊ 1 2 3. ಸೊ ಆಪೋಸಿಟ್ ಅಂತ ಅಂದ್ರೆ ಜಿ ಇಲ್ಲಿ ಬರ್ತಾರೆ. ಜಿ ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ನೆಕ್ಸ್ಟ್ ಯಾವ್ದು ಉಳಿತು, ಹೆಚ್ ಇಸ್ ಅನ್ ಇಮಿಡಿಯೇಟ್ ನೆಬರ್ ಆಫ್ ಎಫ್. ಎಫ್ ಎಲ್ಲಿದೆ, ಇಲ್ಲಿದೆ. ಆಬ್ವಿಯಸ್ಲಿ ಇರೋದು ಒಂದೇ ಒಂದು ಪೊಸಿಷನ್ ಖಾಲಿ, ಸೊ ಹಾಗಾಗಿ ಹೆಚ್ ಇಸ್ ಅನ್ ಇಮಿಡಿಯೇಟ್ ನೆಬರ್ ಆಫ್ ಎಫ್. ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿರೋದ್ರಿಂದ ಎ ಸಿ ಇ ಜಿ ಫೇಸಿಂಗ್ ಇನ್ಸೈಡ್ ಇದೆಯಾ, ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ಸಾರಿ, ಇದು ಔಟ್ಸೈಡ್ ದ ಸೆಂಟರ್ ಹಾಕಿದ್ದೀನಿ, ಇದು ಇನ್ಸೈಡ್ ದ ಸೆಂಟರ್. ಎ ಸಿ ಇ ಜಿ ಇನ್ಸೈಡ್ ದ ಸೆಂಟರ್. ಡಿ ಹೆಚ್ ಎಫ್ ಬಿ ಔಟ್ಸೈಡ್ ದ ಸೆಂಟರ್. ಓಕೆ, ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ಆಗಿದೆ ಅನ್ಕೊಂತೀನಿ. ಕಂಡೀಷನ್ ಇನ್ನೊಂದ್ಸಲ ನೋಡಿ. ಎ ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಬಿ. ಓಕೆ, ಸಿ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎ. ಓಕೆ, ಡಿ ಸಿಟ್ಸ್ ಆಪೋಸಿಟ್ ಟು ಬಿ. ಓಕೆ, ಇ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಡಿ. ಎಫ್ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಇ. ಜಿ ಸಿಟ್ಸ್ ಆಪೋಸಿಟ್ ಟು ಇ. ಹೆಚ್ ಇಸ್ ಅನ್ ಇಮಿಡಿಯೇಟ್ ನೆಬರ್ ಆಫ್ ಹೆಚ್. ಎಲ್ಲ ಕಂಡೀಷನ್ಸ್ ಫಾಲೋ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 21. 8 friends P, Q, R, S, T, U, V and W are sitting around a circular table but not necessary in the same order. Some of them are facing the center while the other remaining are facing outside the center. ಸೊ ಇಲ್ಲೂ ಅಷ್ಟೇ, ಎಷ್ಟು ಪರ್ಸನ್ಸ್ ಇನ್ಸೈಡ್ ದ ಸೆಂಟರ್, ಎಷ್ಟು ಪರ್ಸನ್ ಔಟ್ಸೈಡ್ ದ ಸೆಂಟರ್ ಅಂತ ಅವನು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಸಮ್ ಆಫ್ ದೆಮ್ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ಎಷ್ಟು ಪರ್ಸನ್ನು, 8 ಪರ್ಸನ್ಸ್ ಇದ್ದಾರೆ. ಸೊ ಕಂಡೀಷನ್ ನೋಡಿ. ಟಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಪಿ. ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು. ಓಕೆ, ಕ್ಯೂ ಅಂಡ್ ಡಬ್ಲ್ಯೂ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಟಿ.
W sits third to the left of V. R sits opposite to T and facing the center. ಯಾರು facing the center ಇದ್ದಾರೆ? R. ಸೊ R sits opposite to T ಅಂತ ಅಂದ್ರೆ T ಇಲ್ಲಿದೆ ಅನ್ಕೊಳ್ಳಿ, ಬಿಕಾಸ್ ಆಫ್ ಆಪೋಸಿಟ್ ಅಲ್ವಾ. ಸೊ T ಇಲ್ಲಿರೋದ್ರಿಂದ R sits opposite to T and facing the center. ಯಾರು facing the center ಇದೆ? R facing the center. S sits second to the left of R. R facing inside ಆಗಿರೋದ್ರಿಂದ S ಎಲ್ಲಿ ಕುತ್ಕೊಂತಾರೆ? ಇಲ್ಲಿ ಕುತ್ಕೊಂತಾರೆ. ಓಕೆ, ಎಸ್ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆರ್. ಸೊ ಇಲ್ಲಿ ಟಿ ಕನೆಕ್ಷನ್ ಇರೋದ್ರಿಂದ ಈ ಫಸ್ಟ್ನೇ ಪಾಯಿಂಟಿಗೆ ಬನ್ನಿ. ಟಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಪಿ, ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು. ಟಿ ಸಿಟ್ಸ್ ಏನು ಥರ್ಡ್ ಟು ದಿ ಲೆಫ್ಟ್ ಆಫ್ ಪಿ ಅಂತ ಅಂದ್ರೆ, ಇನ್ ಕೇಸ್ ಪಿ ಇನ್ಸೈಡ್ ದ ಸೆಂಟರ್ ಆಗಿದ್ರೆ ಇಲ್ಲಿಗೆ ಥರ್ಡ್ ಟು ದಿ ಲೆಫ್ಟ್ ಆಫ್ ಆಗುತ್ತೆ. ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು ಅಲ್ವಾ. ಯು ಎಲ್ಲಿ ಫೇಸಿಂಗ್ ಗೊತ್ತಿಲ್ಲ ನಮಗೆ. ಸೊ ಇನ್ ಕೇಸ್ ಪಿ ಸಿಟ್ಸ್ ಔಟ್ಸೈಡ್ ದ ಸೆಂಟರ್ ಆಗಿದ್ರೆ ಟಿ ಇಲ್ಲಿ ಕುತ್ಕೊಳ್ಳುತ್ತೆ. ಯಾಕಂದ್ರೆ 1 2 3 ಟಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಪಿ ಅಲ್ವಾ. ನೆಕ್ಸ್ಟ್ ಏನಿದೆ, ಕ್ಯೂ ಅಂಡ್ ಡಬ್ಲ್ಯೂ ಆರ್ ಇಮಿಡಿಯೇಟ್ ನೇಬರ್ಸ್ ಆಫ್ ಟಿ. ಓಕೆ, ಬಟ್ ಯಾವ ಕಡೆಗೇನೋ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಡಬ್ಲ್ಯೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ವಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ, ಯು ಸಿಟ್ಸ್ ಇಮಿಡಿಯೇಟ್ಲಿ ಟು ದಿ ರೈಟ್ ಆಫ್ ಎಸ್. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಯು ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಎಸ್. ಎಸ್ ಯಾವ್ದನ್ನ ಫೇಸ್ ಮಾಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ಇದರಲ್ಲಿ ಆಪ್ಷನ್ನೇ ಇಲ್ಲ. ಸೊ ಎಸ್ ನಮಗೆ ಆಪೋಸಿಟ್ ಫೇಸ್, ಐ ಮೀನ್ ಔಟ್ಸೈಡ್ ದ ಸೆಂಟರ್ ಫೇಸ್ ಮಾಡಬೇಕು. ಯಾಕಂದ್ರೆ ಯು ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಎಸ್, ಬಟ್ ಇಲ್ಲಿ ನಾವು ಹಾಕೊಳಕ್ಕಾಗಲ್ಲ. ಇರಲಿ, ಪಿ ಅಂಡ್ ಆರ್ ಫೇಸಿಂಗ್ ಆಪೋಸಿಟ್ ಡೈರೆಕ್ಷನ್. ಪಿ ಮತ್ತೆ ಆರ್, ಸೊ ಇಲ್ಲಿ ಪಿ ಇಲ್ಲ, ಆಪೋಸಿಟ್ ಡೈರೆಕ್ಷನ್ ಫೇಸ್ ಮಾಡ್ತಾರೆ ಅಂದ್ರೆ ಈ ಇದು ಕ್ಯಾನ್ಸಲ್ ಆಗುತ್ತೆ, ನಾವು ತಗೊಳಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಎರಡು ಒಂದೇ ಸೇಮ್ ಡೈರೆಕ್ಷನ್ ಆಗುತ್ತೆ. ಸೊ ಇದು ಕರೆಕ್ಟ್ ಆಗುತ್ತೆ, ಪಿ ಅಂಡ್ ಆರ್ ಫೇಸಿಂಗ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಇಲ್ಲಿ ನೋಡಿ, Q faces outside the center, T and V face the opposite direction, W faces opposite direction of U. 3 persons sit between V and S. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, 1 2 3. ಸೊ ವಿ ಇಲ್ಲೇ ಬರಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಕಂಡೀಷನ್ ಫಾಲೋ ಆಯಿತು. ಇಲ್ಲಿ ಟಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಪಿ. ಓಕೆ, ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು, ಆ್ಯಂಡ್ ಯು ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಎಸ್ ಆಗಿರೋದ್ರಿಂದ ಎಸ್ ಯಾವ್ದು ಫೇಸ್ ಮಾಡುತ್ತೆ? ಸೆಂಟರ್ನ ಫೇಸ್ ಮಾಡುತ್ತೆ. ಬಿಕಾಸ್ ಅಟ್ ದ ಸೇಮ್ ಟೈಮ್ ಟಿ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಪಿ, ಹೂ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು. ಈ ಪಿ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಯು ಅಂದರೆ ಯು ಆಪೋಸಿಟ್, ಐ ಮೀನ್ ಆಪೋಸಿಟ್ ದ ಸೆಂಟರ್, ಔಟ್ಸೈಡ್ ದ ಸೆಂಟರ್ನ ಫೇಸ್ ಮಾಡಬೇಕು. ಸೊ ಈ ಕಂಡೀಷನ್ ಫಾಲೋ ಆಯಿತು. ಕ್ಯೂ ಆ್ಯಂಡ್ ಡಬ್ಲ್ಯೂ ಆರ್ ಇಮಿಡಿಯೇಟ್ ನೇಬರ್ಸ್ ಆಫ್ ಟಿ. ಇಲ್ಲಿ ಈ ಕಡೆ ಕ್ಯೂ ಹಾಕೊಳ್ಳೋದನ್ನ ನಮ್ಗೆ ಕ್ಲಾರಿಟಿ ಇಲ್ಲ. ಓಕೆ, ಡಬ್ಲ್ಯೂ ಸಿಟ್ಸ್ ಥರ್ಡ್ ಟು ದಿ ಲೆಫ್ಟ್ ಆಫ್ ವಿ ಅಂತ ಅಂದರೆ, ಓಕೆ, ಇಲ್ಲಿ ಡಬ್ಲ್ಯೂ ನಾವು ಇವಾಗ ಇಲ್ಲಿ ಹಾಕೊಬೋದು. ಥರ್ಡ್ ಟು ದಿ ಲೆಫ್ಟ್ ಆಫ್ ವಿ, ಆವಾಗ ವಿ ಫೇಸಿಂಗ್ ಔಟ್ಸೈಡ್ ದ ಸೆಂಟರೇ, ಬೇರೆ ಆಪ್ಷನ್ ಇಲ್ಲ ನಮಗೆ. ಓಕೆ, ಆರ್ ಸಿಟ್ಸ್ ಆಪೋಸಿಟ್ ಆಗಿದೆ, ಎಸ್ ಸಿಟ್ ಇದು ಆಗಿದೆ, ಯು ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಟು ದಿ ಎಸ್ ಇದು ಆಗಿದೆ, ಪಿ ಅಂಡ್ ಆರ್ ಫೇಸಿಂಗ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಇದು ಆಗಿದೆ. ಕ್ಯೂ ಫೇಸಸ್ ಔಟ್ಸೈಡ್ ದ ಸೆಂಟರ್. ಇಲ್ಲಿ ಎಲ್ಲ ಸೀಟು ಫಿಲ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಕ್ಯೂ ಇಲ್ಲಿ ಕೂತ್ಕೊಳ್ಳುತ್ತೆ. ಕ್ಯೂ ಏನಿದೆ ಫೇಸಸ್ ಔಟ್ಸೈಡ್ ದ ಸೆಂಟರ್. ಓಕೆ, ನೆಕ್ಸ್ಟ್ ಟಿ ಅಂಡ್ ವಿ ಫೇಸ್ ದಿ ಆಪೋಸಿಟ್ ಡೈರೆಕ್ಷನ್. ಟಿ ಅಂಡ್ ವಿ ಫೇಸ್ ದಿ ಆಪೋಸಿಟ್ ಡೈರೆಕ್ಷನ್ ಅಂದರೆ ವಿ ಔಟ್ಸೈಡ್ ದ ಸೆಂಟರ್ ಆಗಿರೋದ್ರಿಂದ ಟಿ ಇನ್ಸೈಡ್ ದ ಸೆಂಟರ್ ಆಗುತ್ತೆ. ಡಬ್ಲ್ಯೂ ಫೇಸಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಯು. ಯು ಔಟ್ಸೈಡ್ ದ ಸೆಂಟರ್ ಆಗಿರೋದ್ರಿಂದ ಡಬ್ಲ್ಯೂ ಏನೋ ಇನ್ಸೈಡ್ ದ ಸೆಂಟರ್ ಆಗುತ್ತೆ. ಸೊ 3 persons ಸಿಟ್ ಬಿಟ್ವೀನ್ ವಿ ಆ್ಯಂಡ್ ಎಸ್. ಇವಾಗ ಎಲ್ಲವೂ ಕ್ಲಿಯರ್ ಆಯಿತು. ಸ್ವಲ್ಪ ಲಿಟಲ್ ಬಿಟ್ ಕನ್ಫ್ಯೂಷನ್ ಅನ್ಸುತ್ತೆ, ಬಟ್ ನೀಟಾಗಿ ನೋಡ್ಕೊಂಡ್ರೆ ಇವಾಗ ನೋಡಿ, ಪಾಸಿಬಿಲಿಟೀಸ್ ಯಾಕೆ 2 ಅಥವಾ 3 ಮೋರ್ ಹಾಕೊಬೇಕು ಅಂದರೆ ಇದೇ ಕಾರಣಕ್ಕೆ. ನಾವು ಒಂದೇ ಪಾಸಿಬಿಲಿಟೀಸ್ ಹಾಕೊಂಡ್ರೆ ಅದು ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 22. 8 persons E, F, G, H, I, J, K and L are sitting around a circular table. Some of them are facing towards the center while some others are facing outside the center. ಇಲ್ಲೂ ಅಷ್ಟೇ, ಯಾರ್ಯಾರು ಎಲ್ಲೆಲ್ಲಿ ಎಷ್ಟು ಜನ ಟೋಟಲ್ ಆಗಿ ಇನ್ಸೈಡ್ ದ ಸೆಂಟರ್ ಆ್ಯಂಡ್ ಔಟ್ಸೈಡ್ ದ ಸೆಂಟರ್ ಅಂತ ಕ್ಲಿಯರ್ ಆಗಿ ಹೇಳಲಿಲ್ಲ. ಸೊ ನೆಕ್ಸ್ಟ್ ಕಂಡೀಷನ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಹೌ ಮೆನಿ ಮೆಂಬರ್ಸ್, ಐ ಮೀನ್ ಹೌ ಮೆನಿ ಪರ್ಸನ್ಸ್ ಅಂದರೆ 8 persons. ಸೊ ನೆಕ್ಸ್ಟ್ ಏನಿದೆ, ಕಂಡೀಷನ್ ಏನಿದೆ ನೋಡಿ, ಎಲ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ, ಬೋತ್ ಕೆ ಆ್ಯಂಡ್ ಎಲ್ ಫೇಸಿಂಗ್ ಟುವರ್ಡ್ಸ್ ದ ಔಟ್ಸೈಡ್. ಟುವರ್ಡ್ಸ್ ದ ಔಟ್ಸೈಡ್ ಅಂತಂದರೆ ಔಟ್ಸೈಡ್ ಆಫ್ ದ ಸೆಂಟರ್.
ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಸೊ ಎಲ್ ಇಲ್ಲಿ ಕುತ್ಕೊಂತ ಅಂದ್ಕೊಂಡು ಎಲ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ. ಬೇಡ, ಕೆ ಇಲ್ಲಿ ಕೂರ್ಸೋಣ, ಈಸಿ ಆಗುತ್ತೆ ನಮಗೆ. ಸೊ ಎಲ್ ಈಸ್ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ ಅಂತ ಅಂದರೆ ಕೆ ಆ್ಯಂಡ್ ಎಲ್ ಬೋತ್ ಆರ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಓಕೆ, both k and l facing outside towards the outside. h is not an immediate number of k or l. ಹೆಚ್ಚು ಕೆಗೂ ಎಲ್ಗೂ ಯಾರಿಗೂ ಇಮಿಡಿಯೇಟ್ ನೈಬರ್ ಆಗಿಲ್ಲ. ಸೊ ಹೆಚ್ಗೆ ಎರಡೇ ಆಪ್ಷನ್ ಇರೋದು, ಒಂದು ಇಲ್ಲಿರಬೇಕು ಅಥವಾ ಇಲ್ಲಿರಬೇಕು. ಬಿಕಾಸ್ ಎಲ್ಗೂ ನೈಬರ್ ಆಗಂಗಿಲ್ಲ, ಕೆಗೂ ನೈಬರ್ ಆಗಂಗಿಲ್ಲ. ಓಕೆ, ಜೆ ಫೇಸಸ್ ಆಪೋಸಿಟ್ ಡೈರೆಕ್ಷನ್ ಆಫ್ ಹೆಚ್. ಓಕೆ, ಜೆ ಎಲ್ಲಿ ಕೂತಿದೆ ನಮ್ಗೆ ಗೊತ್ತಿಲ್ಲ. ಜೆ ಹೂ ಫೇಸಸ್ ಆಲ್ಸೋ ದ ಸೆಂಟರ್. ಓಕೆ, ಜೆ ಸೆಂಟರ್ನ ಫೇಸ್ ಮಾಡ್ತಿದೆ ಅಂದರೆ ಹೆಚ್ಚು ಆಪೋಸಿಟ್ ಡೈರೆಕ್ಷನ್, ಐ ಮೀನ್ ಔಟ್ಸೈಡ್ ದ ಸೆಂಟರ್ ಫೇಸ್ ಮಾಡ್ತಾ ಇದೆ. ಜೆ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್. ಓಕೆ, ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್ ಅಂದರೆ ಜೆ ಇಲ್ಲಿ ಕೂತ್ಕೊಳುತ್ತೆ. ಇಲ್ಲಿ ಆಪ್ಷನ್ ಬರುತ್ತಾ? ಬರಲ್ಲ, ಬಿಕಾಸ್ ಜೆಗೆ ಇಲ್ಲಿ ಲೆಫ್ಟ್ ಆಲ್ರೆಡಿ ಕೆ ಕೂತ್ಕೊಂಡಿದೆ. ಸೊ ಈ ಪಾಸಿಬಿಲಿಟಿ ಹೋಯ್ತು. ಸೊ ನೆಕ್ಸ್ಟ್, ಜೆ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್. ಓಕೆ, ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಜೆ ಫೇಸಸ್ ಜಸ್ಟ್ ಆಪೋಸಿಟ್ ಡೈರೆಕ್ಷನ್ ಆಫ್ ಜೆ. ಓಕೆ, ಆಪೋಸಿಟ್ ಡೈರೆಕ್ಷನ್ ಆಫ್ ಜೆ ಅಂದರೆ ಇಬ್ರು ಕೂಡ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್ ಆಗಿರುತ್ತೆ. ಇ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೆ. ಒಂದೇ ಒಂದು ಆಪ್ಷನ್ ಇದೆ ಇಲ್ಲಿ. ಸೊ ಇ ಈಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಕೆ. ಓಕೆ, ನೆಕ್ಸ್ಟ್ ಇ ಫೇಸಸ್ ಟುವರ್ಡ್ಸ್ ದ ಸೆಂಟರ್ ಅಂಡ್ ಹೆಚ್ ಈಸ್ ದ ಇಮಿಡಿಯೇಟ್ ನೈಬರ್ ಆಫ್ ಬೋತ್ ಜಿ ಅಂಡ್ ಐ. ಈ ಫೇಸಸ್ ಏನು ಮಾಡ್ತಾ ಇದೆ? ಸೆಂಟರ್ನ ಫೇಸ್ ಮಾಡ್ತಾ ಇದೆ. ನೆಕ್ಸ್ಟು ಏನು, ಹೆಚ್ ಈಸ್ ದ ಇಮಿಡಿಯೇಟ್ ನಂಬರ್ ಆಫ್ ಬೋತ್ ಜಿ ಅಂಡ್ ಐ. ಜಿ ಅಂಡ್ ಐ ಬೋತ್ಗೆ ಹೆಚ್ಚು ಇಮಿಡಿಯೇಟ್ ನೈಬರ್ ಆಗಿದೆ. ಬಟ್ ಇಲ್ಲಿ ಐ ಹಾಕೊಳ್ಳೋದಾ ಇಲ್ಲಿ ಐ ಹಾಕೊಳ್ಳೋದು ನಮ್ಗೆ ಕ್ಲಾರಿಟಿ ಇಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಐ ಫೇಸಸ್ ಟುವರ್ಡ್ಸ್ ದ ಸೆಂಟರ್. ಓಕೆ, ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಇ ಫೇಸ್ ಜಸ್ಟ್ ಆಪೋಸಿಟ್ ಡೈರೆಕ್ಷನ್ ಆಫ್ ಇ. both the immediate neighbor of both the immediate number of e face just opposite direction of e ಅಂದ್ರೆ ಇಲ್ಲಿ ಯಾವ ಪರ್ಸನ್ ಕೂತ್ಕೊಂತಾರೆ ಅವರು ಕೂಡ ಆಪೋಸಿಟ್ ಡೈರೆಕ್ಷನ್ ಆಗಿರಬೇಕು. ಸೊ ಇನ್ನೇನು ಮೆನ್ಷನ್ ಆಗಿದೆ ಇಲ್ಲಿ ನೋಡಿ, ಜೆ ಎಲ್ಲಿ ಸಿಟ್ಟಿಂಗ್ ಥರ್ಡ್ ಟು ದಿ ಲೆಫ್ಟ್ ಆಫ್ ಕೆ ಆಯಿತು, ಬೋತ್ ಕೆ ಆ್ಯಂಡ್ ಎಲ್ ಫೇಸಿಂಗ್ ಟುವರ್ಡ್ಸ್ ಆಯಿತು, ಹೆಚ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಆಯಿತು, ಜೆ ಫೇಸಸ್ ಇದು ಆಯಿತು, J is sitting second to the left of both the immediate number of J face opposite direction. Okay, ಇದು ಆಗಿದೆ. ಸೊ ಆಪೋಸಿಟ್ E is an immediate number of K. K ಆಯಿತು. E face H is the immediate number both G and I ಗೆ ಒಟ್ಟಿನಲ್ಲಿ G ಅಥವಾ I ಇಲ್ಲಿ ಬರೋಂಗಿಲ್ಲ. ಬಟ್ ಇಲ್ಲಿ ಎಲ್ಲಾದರೂ ಆಗ್ಬೋದು. G ಇಲ್ಲಾದರೂ ಆಗ್ಬೋದು ಅಥವಾ I ಇಲ್ಲಾದರೂ ಆಗ್ಬೋದು ಅಥವಾ I ಇಲ್ಲಾದರೂ ಆಗ್ಬೋದು. ಬಟ್ ಇಲ್ಲಿ ಇನ್ನೊಂದು ಮೆನ್ಷನ್ ಆಗಿದೆ ನೋಡಿ. ಸೊ G and I both are immediate neighbor of H, but ಅಲ್ಲಿ ಮೆನ್ಷನ್ ಮಾಡಿದ್ದೀನಿ I faces towards the center. I ಇಲ್ಲಿ ಹಾಕೊಂಡ್ರೆ towards the center ಹಾಕೊಳಕ್ಕಾಗತ್ತಾ? ಹಾಕೊಳಕ್ಕಾಗಲ್ಲ. ಸೊ I faces the center ಆಗಬೇಕು ಅಂದರೆ I ಇಲ್ಲೇ ಕುತ್ಕೋಬೇಕು. ಇನ್ನು ಒಬ್ಬರು ಪರ್ಸನ್ ಉಳಿತಾರೆ. ಯಾರು ಉಳಿತಾರೆ? ಈ ಎಫ್ ಒಬ್ರು ಉಳಿತಾರೆ. ಸೊ ಎಫ್ನ ಆಪ್ಷನ್ ಇಲ್ಲ, ನೀವು ಇಲ್ಲೇ ಹಾಕೋಬೇಕಾಗತ್ತೆ. ಸೊ ಈ ಫೇಸ್ ಜಸ್ಟ್ ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಇ ಫೇಸ್ ಜಸ್ಟ್ ಆಪೋಸಿಟ್ ಡೈರೆಕ್ಷನ್ ಆಫ್ ಇ. ಎಫ್ ಕೂಡ ಇಲ್ಲಿ ಹೊರಗಡೆ ಫೇಸ್ ಮಾಡ್ತಾ ಇದೆ. ಸೊ ಇವಾಗ ಇದು ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 23. ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಆರ್ ಸಿಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್. ಸಮ್ ಆಫ್ ದೆಮ್ ಆರ್ ಫೇಸಿಂಗ್ ಸೆಂಟರ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಫೇಸಿಂಗ್ ಔಟ್ಸೈಡ್. ಸೊ ಇಲ್ಲೂ ಕೂಡ ಎಷ್ಟು ಪರ್ಸನ್ಸ್ ಇದ್ದಾರೆ? 8 ಪರ್ಸನ್ಸ್ ಇದ್ದಾರೆ. 1 2 3 4 5 6 7 8. 1 2 3 4 5 6 7 8. ಸೊ ನೆಕ್ಸ್ಟ್ ಕಂಡೀಷನ್ ಏನಿದೆ ನೋಡಿ, ಎಸ್ ಸಿಟ್ಸ್ 4 ಟು ದಿ ಲೆಫ್ಟ್ ಆಫ್ ಪಿ ಹೂ ಫೇಸಸ್ ದ ಸೆಂಟರ್. ಸೊ ಪಿ ಏನು ಮಾಡ್ತಾ ಇದೆ? ಫೇಸಸ್ ದ ಸೆಂಟರ್. ಎಸ್ ಸಿಟ್ಸ್ 4 ಟು ದಿ ಲೆಫ್ಟ್ ಆಫ್ ಪಿ ಅಂದರೆ 1 2 3 4. ಓಕೆ, ನೆಕ್ಸ್ಟ್ ಓ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಸ್. ಎಸ್ ಫೇಸಸ್ ಔಟ್ಸೈಡ್, ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ. ಎಸ್ ಫೇಸಸ್ ಔಟ್ಸೈಡ್. ಓ ಸಿಟ್ಸ್ ಸೆಕೆಂಡ್ ಟು ದಿ ರೈಟ್ ಆಫ್ ಎಸ್ ಅಂತಂದರೆ ಓ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಆರ್ ಹೂ ಫೇಸಸ್ ಔಟ್ಸೈಡ್ ದ ಸೆಂಟರ್. ಆರ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಓ. ಎಲ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಪಿ. ಓಕೆ, ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಫೇಸಸ್ ದ ಸೆಂಟರ್. ಓಕೆ, ಇಲ್ಲಿ ನೋಡಿ ಏನಿದೆ? ಔಟ್ಸೈಡ್ ದ ಸೆಂಟರ್. ಓಕೆ, ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಆರ್ ಹೂ ಫೇಸಸ್ ಔಟ್ಸೈಡ್ ದ ಸೆಂಟರ್. ಆರ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಓ. ಓಕೆ, ಆರ್ ಹಾಗಾದರೆ ಇಲ್ಲಿ ಬರೋಂಗಿಲ್ಲ. ಇಲ್ಲಿ ಇನ್ ಕೇಸ್ ಆರ್ ಬಂದರೆ ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಆರ್ 1 2 3 ನೋ ಬರೋಕ್ಕಾಗಲ್ಲ. ಸೊ ಇಲ್ಲಾದರೆ 1 2 3. ಓಕೆ, ಸೊ ಇಲ್ಲಿ ಆರ್ ಹಾಕೊಂತೀವಿ ಅಂತ ಇಟ್ಕೊಳ್ಳಿ.
ಬಿಕಾಸ್ ಆರ್ ಔಟ್ಸೈಡ್ ದ ಸೆಂಟರ್ ಇದೆ. ಹೂ ಫೇಸಸ್ ಔಟ್ಸೈಡ್ ದ ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಅಂದರೆ 1 2 3 ಎಲ್ ಹಾಗಾದರೆ ಇಲ್ಲಿ ಕುತ್ಕೊಳುತ್ತೆ. ನೆಕ್ಸ್ಟ್ ಆರ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಈ ಕಂಡೀಷನ್ ಫಾಲೋ ಆಯಿತು. ಎಲ್ ಈಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಪಿ. ಓಕೆ, ಈ ಕಂಡೀಷನ್ನು ಫಾಲೋ ಆಗುತ್ತೆ ಅವಾಗ, ಇಲ್ಲ ಅಂದರೆ ಫಾಲೋ ಆಗಲ್ಲ. ಓಕೆ, ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಫೇಸಸ್ ದ ಸೆಂಟರ್. ಕ್ಯೂ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ, ಇರಲಿ. ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಎಮ್ ಫೇಸಸ್ ಆಪೋಸಿಟ್ ಡೈರೆಕ್ಷನ್, ನಮಗೆ ಗೊತ್ತಿಲ್ಲ. ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಎಸ್ ಫೇಸ್ ದ ಸೇಮ್ ಡೈರೆಕ್ಷನ್. ಎಲ್ ಯಾವುದನ್ನು ಫೇಸ್ ಮಾಡ್ತಾ ಇದೆ, ಅದು ಎಲ್ ಬಗ್ಗೆನೂ ನಮಗಿನ್ನೂ ಐಡಿಯಾ ಇಲ್ಲ. ಓಕೆ, ಫೇಸ್ ದ ಸೇಮ್ ಡೈರೆಕ್ಷನ್. ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಎಸ್ ಫೇಸ್ ದ ಸೇಮ್ ಡೈರೆಕ್ಷನ್ ಆಸ್ ಓ ಯಾವ ಡೈರೆಕ್ಷನ್ ಫೇಸ್ ಮಾಡ್ತಾ ಇರುತ್ತೆ ಅದನ್ನೇ ಫೇಸ್ ಮಾಡುತ್ತೆ ಯಾರು, ಇಮಿಡಿಯೇಟ್ ನೈಬರ್ ಆಫ್ ಎಸ್. ಓಕೆ, ಬಟ್ ಓ ಯಾವ ಡೈರೆಕ್ಷನ್ ಅಂತಲೂ ನಮಗೆ ಗೊತ್ತಿಲ್ಲ. ಇಮಿಡಿಯೇಟ್ ನೈಬರ್ ಆಫ್ ಪಿ ಫೇಸ್ ದ ಡೈರೆಕ್ಷನ್ ಆಪೋಸಿಟ್ ದಟ್ ಆಫ್ ಪಿ ಅಂದರೆ ಇಮಿಡಿಯೇಟ್ ನೈಬರ್ ಆಫ್ ಪಿ ಆಪೋಸಿಟ್ ಡೈರೆಕ್ಷನ್ ಪಿ ಅಂದರೆ ಇದು ಔಟ್ಸೈಡ್ ದ ಸೆಂಟರ್ ಫೇಸ್ ಮಾಡ್ತಾ ಇರ್ತಾರೆ ಯಾರು, ಇಮಿಡಿಯೇಟ್ ನೈಬರ್ ಆಫ್ ಪಿ. ಸೊ ಇಲ್ಲಿ ಏನಿದೆ ಇನ್ನು ನೆಕ್ಸ್ಟು, ಎಸ್ ಫೇಸಸ್ ಔಟ್ಸೈಡ್, ಎಲ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಆರ್ ಹೂ ಫೇಸಸ್ ಔಟ್ಸೈಡ್ ದ ಸೆಂಟರ್. ಆರ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಓ. ಎಲ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಪಿ. ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಫೇಸ್ ದ ಸೆಂಟರ್. ಕ್ಯೂನ ನಾವು ಇಲ್ಲಿ ಹಾಕೊಂಡ್ರೆ ಇಲ್ಲಿ ಹಾಕೊಳಕ್ಕಾಗತ್ತಾ, ಹಾಕೊಳಕ್ಕಾಗಲ್ಲ. ಬೋತ್ ದ ಇಮಿಡಿಯೇಟ್ ನೈಬರ್ ಫೇಸ್ ಇಲ್ಲ, ಇಲ್ಲಿ ಹಾಕೊಳಕ್ಕಾಗತ್ತಾ, ಹಾಕೊಳಕ್ಕಾಗಲ್ಲ. ಬಟ್ ಇಲ್ಲಿ ಹಾಕೋಬಹುದು, ಯಾಕಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಎಮ್ ಫೇಸ್ ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಅಂತ ಅಂದರೆ ಇರಿ, ಎಲ್ ಇಸ್ ನಾಟ್ ಆನ್ ಇಮಿಡಿಯೇಟ್ ನೈಬರ್ ಆಫ್ ಪಿ. ಓಕೆ, ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಫೇಸಸ್ ದ ಸೆಂಟರ್. ಕ್ಯೂ ಫೇಸಸ್ ದ ಸೆಂಟರ್ ಅಂತ ಅಂದರೆ ಕ್ಯೂ ಇಲ್ಲಿ ಹಾಕೊಂಡ್ರೆ ಇವರಿಬ್ರು ಏನು ಔಟ್ಸೈಡ್ ದ ಸೆಂಟರ್ ಇದ್ದಾರೆ ಅಲ್ವಾ. ಸೊ both the immediate neighbor of m face the opposite direction. immediate neighbor of m opposite direction face ಮಾಡ್ತಾರೆ. ಸೊ m ಇಲ್ಲಿ ಹಾಕೋಬಹುದು ನಾವು, ಯಾಕಂದ್ರೆ ಇವರು ಔಟ್ಸೈಡ್ ದ ಸೆಂಟರ್ ಇದ್ದಾರೆ, ಇವರು ಇನ್ಸೈಡ್ ದ ಸೆಂಟರ್ ಇದ್ದಾರೆ. both the immediate neighbor of ಕ್ಯೂ ಫೇಸ್ ದ ಸೆಂಟರ್ ಅಂದರೆ ಓ ಕೂಡ ಸೆಂಟರ್ನ ಫೇಸ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ, ಯಾಕಂದರೆ ಅವಾಗ ಇಮಿಡಿಯೇಟ್ ನೈಬರ್ ಆಫ್ ಕ್ಯೂ ಫೇಸಿಂಗ್ ದ ಸೆಂಟರ್ ಆಗುತ್ತೆ. ಓಕೆ, ಈ ಕಂಡೀಷನ್ ಫಾಲೋ ಆಯಿತು, ಈ ಕಂಡೀಷನ್ ಫಾಲೋ ಆಯಿತು. ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಎಸ್ ಫೇಸ್ ಆಸ್ ಅ ಸೇಮ್ ಡೈರೆಕ್ಷನ್ ಆಸ್ ಓ. ಇಲ್ಲಿ ಏನು ಅಂತ ಇದೆ ಅಂದರೆ ಓ ಬೋತ್ ದ ಇಮಿಡಿಯೇಟ್ ನೈಬರ್ ಆಫ್ ಎಸ್ ಫೇಸಸ್ ಅ ಸೇಮ್ ಡೈರೆಕ್ಷನ್ ಆಸ್ ಓ ಅಂದರೆ ಎಲ್ ಕೂಡ ಫೇಸಿಂಗ್ ಸೆಂಟರ್, ಇಲ್ಲಿ ಕೂತಿರೋ ಪರ್ಸನ್ ಕೂಡ ಫೇಸಿಂಗ್ ಸೆಂಟರ್. ಓಕೆ, ಇಮಿಡಿಯೇಟ್ ನೈಬರ್ ಆಫ್ ಪಿ ಫೇಸ್ ಡೈರೆಕ್ಷನ್ ಆಪೋಸಿಟ್ ದಟ್ ಆಫ್ ಪಿ, ಇದು ಕೂಡ ಆಯಿತು. ಬಟ್ ಇಲ್ಲಿ ಯಾವುದು ಇನ್ನು ಒಂದೇ ಒಂದು ಪರ್ಸನ್ ಯಾರು ಇಲ್ಲಿ ಕೂತಿದ್ದಾರೆ ಅನ್ನೋದು ನಾವು ಇಲ್ಲಿ ಯಾವ ಪರ್ಸನ್ ಬ್ಯಾಲೆನ್ಸಿಂಗ್ ಆಗಿದ್ದಾರೆ, ಎಲ್ ಎಮ್ ಎನ್ ಒಬ್ಬರದು ಬಗ್ಗೆ ಏನೂ ಕಂಡೀಷನ್ ಇಲ್ಲ. ಸೊ ಎಲ್ ಹಾಗಾದರೆ ಇಲ್ಲಿ ಕುತ್ಕೊಂತಾರೆ, ಅವಾಗ ಎಲ್ಲ ಕಂಡೀಷನ್ಸು ಫಾಲೋ ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 24. 8 friends A, B, C, D, E, F, G, H are sitting around a circular table. Some of them are facing the center while the remaining are facing outside the center. Each person occupies a distinct seat. Okay, ಸೊ 8 person ಅಂತ ಅಂದರೆ ಎರಡು ಸರ್ಕಲ್ ಹಾಕೊತಾ ಇದ್ದೀನಿ. 1 2 3 4 5 6 7 8 1 2 3 4 5 6 7 8. ಓಕೆ, ಕಂಡೀಷನ್ ಏನಿದೆ ನೋಡಿ. ಎ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಸಿ ಹೂ ಫೇಸಸ್ ದ ಸೆಂಟರ್. ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ, ಯಾರು ಸಿ ಫೇಸಸ್ ಸೆಂಟರ್ ದ ಫೇಸಿಂಗ್ ಫೇಸಿಂಗ್ ದ ಸೆಂಟರ್. ಎ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಸಿ ಅಂದರೆ 1 2 3. ಸೊ ಎ ಇಲ್ಲಿ ಕುತ್ಕೊಳುತ್ತೆ. ನೆಕ್ಸ್ಟ್ ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಹೆಚ್. ಓನ್ಲಿ ಒನ್ ಪರ್ಸನ್ ಅಂದರೆ ಎ ಹೆಚ್ ಮಧ್ಯದಲ್ಲಿ ಓನ್ಲಿ ಒನ್ ಪರ್ಸನ್. ಸೊ ನಮಗೆ ಯಾವ ಡೈರೆಕ್ಷನ್ ಗೊತ್ತಿಲ್ಲ. ಹೆಚ್ ಫೇಸಸ್ ದ ಸೇಮ್ ಡೈರೆಕ್ಷನ್ ಆಸ್ ಎ. ಓಕೆ, ಬಟ್ ಎನೇ ಯಾವ ಡೈರೆಕ್ಷನ್ ಅಂತ ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಡಿ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್. ಡಿ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್ ಅಂತ ಅಂದರೆ ಫಸ್ಟಲ್ಲಿ ಮಾಡಬೇಕು ಅಂದರೆ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಆಲ್ರೆಡಿ ಎ ಈ ಕಡೆ ಇರೋದ್ರಿಂದ ನೀವು ಇಲ್ಲೇ ಹಾಕೋಬೇಕು. ಸೊ ಹೆಚ್ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್ ಆಸ್ ಅ ಸೇಮ್ ಆಸ್ ಎ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್. ಇಲ್ಲಿ ಹಾಕೋಬೇಕು ಅಂತ ಅಂದರೆ ಹೆಚ್ ಫೇಸಿಂಗ್ ಇನ್ಸೈಡ್ ದ ಸೆಂಟರ್. ಸೊ ಡಿ ಇಸ್ ಟು ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್, ಸೇಮ್ ಆಸ್ ವೆಲ್ ಆಸ್ ಎ ಕೂಡ ಫೇಸಿಂಗ್ ದ ಸೆಂಟರ್. ಡಿ ಸಿಟ್ ಸೆಕೆಂಡ್ ಟು ದಿ ಲೆಫ್ಟ್ ಆಫ್ ಹೆಚ್ ಆಯಿತು. ಓಕೆ, ಇ ಸಿಟ್ಸ್ ಇಮಿಡಿಯೇಟ್ಲಿ ಟು ದಿ ರೈಟ್ ಆಫ್ ಡಿ. ಡಿ ಇ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಡಿ ಅಂದರೆ
ಡಿ ಫೇಸಿಂಗ್ ಔಟ್ಸೈಡ್ ದ ಸೆಂಟರ್, ಅವಾಗ ಮಾತ್ರ ಈ ಇಮಿಡಿಯೇಟ್ ರೈಟಾಗಿ ಕುತ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಬಿ ಸಿಟ್ಸ್ ಆಪೋಸಿಟ್ ಟು ಇ ಇಲ್ಲಿರೋದ್ರಿಂದ ಬಿ ಎಲ್ಲಿ ಕುತ್ಕೊಳುತ್ತೆ, ಇಲ್ಲಿ ಕುತ್ಕೊಳ್ಳುತ್ತೆ. ಜಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಹೆಚ್. ಜಿ ಹೆಚ್ಗೆ ಇಮಿಡಿಯೇಟ್ ನಂಬರ್ ಆಗಿ ಕುತ್ಕೊಳಕ್ ಆಗಲ್ಲ ಅಂತ ಅಂದ್ರೆ ಇಲ್ಲಿ ಈ ಆಪ್ಷನ್ ಇರುತ್ತೆ, ಇಲ್ಲಿ ಯಾವ ಆಪ್ಷನ್ ಅದ, ಇಲ್ಲಿ ಇದು ಅಥವಾ ಯಾವ್ದಾರು ತಗೋಬಹುದು. ಸಿ ಸಿಟ್ಸ್ ಆಪೋಸಿಟ್ ಟು ಎಫ್. ಸಿ ಸಿಟ್ಸ್ ಆಪೋಸಿಟ್ ಟು ಎಫ್ ಅಂತ ಅಂದ್ರೆ ಈ ಆಪ್ಷನ್ ತಗೊಳಕ್ ಆಗಲ್ಲ, ಬಿಕಾಸ್ ಹೆಚ್ ಇಲ್ಲಿ ಕೂತಿದೆ ಅಲ್ವಾ. ಸೊ ಸಿ ತಗೊಳಕ್ ಆಗೋದೇ ಇಲ್ಲ. ಸಿ ಸಿಟ್ಸ್ ಒಂದು ನಿಮಿಷ, ಸಿ ಸಿಟ್ಸ್ ಆಪೋಸಿಟ್ ಟು ಎಫ್ ಅಂದ್ರೆ ಎಫ್ ಇಲ್ಲಿ ಹಾಕೊಬಹುದು. ಸಾರಿ, ಸಿ ಜಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಹೆಚ್. ಓಕೆ, ಜಿ ಎಲ್ಲಿದೆ, ಸೊ ಜಿ ಇಲ್ಲಿ ಹಾಕೋಬಹುದು ನಾವು. ಆವಾಗ ಸಿ ಸಿಟ್ಸ್ ಆಪೋಸಿಟ್ ಟು ಎಫ್ ಆಗುತ್ತೆ. ಈ ಕಂಡೀಷನ್ ಅಲ್ಲಿ ಏನಿದೆ ನೋಡಿ, ಜಿ ಇಸ್ ನಾಟ್ ಆನ್ ಇಮಿಡಿಯೇಟ್ ನಂಬರ್ ಆಫ್ ಹೆಚ್. ಓಕೆ, ಜಿ ಇಲ್ಲಿ ಹಾಕೊಂಡಿದ್ದೀವಿ. ಸಿ ಸಿಟ್ಸ್ ಆಪೋಸಿಟ್ ಟು ಎಫ್, ಎಫ್ ಕೂಡ ಇಲ್ಲಿ ಹಾಕೋಬಹುದು. ಸೊ ಎಲ್ಲ ಕಂಡೀಷನ್ಸ್ ಫಾಲೋ ಆಗಿದೆಯಾ ನೋಡಿ. ಎ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಸಿ who faces the center. Only one person sit between A and H. Okay, H faces same direction as A. D sits second to the left of H. E sits immediately right of D. Okay, B sits opposite to E. G is not an immediate number of H. C sits opposite to F. Okay, ಇದು ಫಾಲೋ ಆಗುತ್ತೆ. ಬಟ್ ನಮ್ಗೆ ಇಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಇವರಿಬ್ಬರ ಬಗ್ಗೆ ನಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಇವನ್ ದಟ್ ಇಸ್ ಆಲ್ಸೋ ಓಕೆ. ಬಟ್ ಇಲ್ಲೂ ಕೂಡ ಈ ಆಪ್ಷನ್ ಕೂಡ ಓಕೆ ಆಗುತ್ತೆ, ಬಿಕಾಸ್ ಸಿ ಸಿಟ್ಸ್ ಆಪೋಸಿಟ್ ಟು ಎಫ್. ಇಲ್ಲೂ ಕೂಡ ಹೆಚ್ಚೇನು ಜಿ ಇಮಿಡಿಯೇಟ್ ಹೆಚ್ಚಿಗೆ ನಿಯರ್ ಬೈ ಏನು ಕೂತಿಲ್ಲ ಅಲ್ಲ. ಸೊ ಇದು ಕೂಡ ಆಪ್ಷನ್ ಆಗೋ ಚಾನ್ಸಸ್, ಐ ಮೀನ್ ಇಲ್ಲೂ ಕೂಡ ತಗೊಳ್ಳೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಈ ಪಾಸಿಬಿಲಿಟಿ ಕೂಡ ಫಾಲೋ ಆಗುತ್ತೆ. ಇದು ಹೆಂಗೆ ಅಂದರೆ ಈ ಥರ ಇದ್ದಾಗ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಆವಾಗ ನೋಡ್ಕೊಂಡು ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ಇದೆ ಲಾಸ್ಟ್ ಕ್ವಶನ್ ಆಗಿರುತ್ತೆ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.